ಹಾಂ, ಸರ್ ಈಗ 56,000 ಹುದ್ದೆಗಳನ್ನು ತುಂಬೋದಕ್ಕೆ ಫೈನಾನ್ಷಿಯಲ್ ಕ್ರೈಸಿಸ್ ಏನು ಕ್ರೈಸಿಸ್ ಇರೋ 2% ಜನಕ್ಕೆ 52% ಬಜೆಟ್ ಖರ್ಚು ಮಾಡ್ತೀವಿ. ಅಂತಂತವಾಗಿ ಮಾಡ್ತೀವಿ ರೀ. ಆಡಳಿತ ಆಯೋಗಗಳು ಅದನ್ನೇ ಗೊತ್ತಿಲ್ಲ ಸರ್. ರಾಮಸ್ವಾಮಿ ಚಿನ್ನಪ್ಪ ನೋಡ್ರಿ, ಈ ಸಾರಿ 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ. ಮುಂದಿನ ವರ್ಷವೂ ಭರ್ತಿ ಮಾಡ್ತೀವಿ, ಅದರ ಮುಂದಿನ ವರ್ಷವೂ ಭರ್ತಿ ಮಾಡ್ತೀವಿ. ಖಾಲಿ ಇರ್ತಕ್ಕಂಥ ಭರ್ತಿ 7.5 ಲಕ್ಷ ಹುದ್ದೆಗಳನ್ನು ಕೂಡ ಎಲ್ಲನೂ ಭರ್ತಿ ಮಾಡ್ತೀವಿ. ಸರ್, ಕೆಪಿಎಸ್ಸಿನೇ ಸುಭದ್ರವಾಗಿಲ್ಲ. ಯಾರು ಹೇಳಿದವರು? ಕೆಪಿಎಸ್ಸಿನಲ್ಲಿ ಮತ್ತೆ KS ಗೆಜೆಟೆಡ್ ಪ್ರೊಬೆಷನರಿ ಪೋಸ್ಟ್ಗಳನ್ನು ಮತ್ತೆ ಈಗ ಇದಾಗಿದೆ ಅಂತ, ಅಕ್ರಮ ಆಗಿದೆ ಅಂತ ಇಂಟರ್ವ್ಯೂನ ಸ್ಥಗಿತಗೊಳಿಸಿದ್ರು. ಯಾರು? KPSC ಅವರು KPSC ಇಂಟರ್ವ್ಯೂ ಡೇಟ್ ಫಿಕ್ಸ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಅದನ್ನು ಯಾಕೆ ಮಾಡಿದ್ದಾರೆ ಅಂತಂದರೆ ಸರಿಯಾದ ರೀತಿಯಲ್ಲಿ ಪಕ್ಕ ಮಾಡಬೇಕು ಅಂತ ಹೇಳಿದ್ದೀವಿ, ಅದಕ್ಕೋಸ್ಕರ ಮಾಡಿ. ರಿವೈವಲ್ಗೆ ಏನಾದ್ರು ಕ್ರಮ ತಗೋತೀರಾ ಸರ್? KPSC ರಿವೈವಲ್ಗೆ ಇಟ್ಸ್ ಎನ್ ಇಂಡಿಪೆಂಡೆಂಟ್ ಬಾಡಿ, ಗೊತ್ತಾಯ್ತಾ? ನಾವು ಮೆಂಬರ್ ಮಾಡುವಾಗ ಕೇಂದ್ರ ಸರ್ಕಾರದ ಜನಗಣತಿ ಯಾವುದು? ಕೇಂದ್ರ ಸರ್ಕಾರ ಜನಗಣತಿ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಸರ್. ನಿನ್ನೆಯಿಂದ ಶುರುವಾಗಿದೆ. 15 ವರ್ಷದ ನಂತರ ಮಾಡ್ತಾ ಇದ್ದಾರೆ.